That is power of women. ಡ್ರೆಸ್ ದಪ್ಪ ಇರಲ್ವ, ಡ್ರೆಸ್ ಅಗಲ ಇರುತ್ತೆ. ದಪ್ಪ ಡ್ರೆಸ್ ಹಾಕೋಬಹುದು. ನನಗೆ ಸರ್ ನೋಡಿದ ತಕ್ಷಣ ಬರೀ ಡಬಲ್ ಮೀನಿಂಗ್ ಡೈಲಾಗ್ ಸರ್ ಬರ್ಲಂಗಲ್ಲ. ಇಲ್ಲ ಒಳ್ಳೇದೇ ನಮ್ಗೆ ಅದೇ ಕಂಟೆಂಟ್. ಕೂತ್ಕೊಳ್ಳಿ. ನಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ತೋಪು ಓಪನಿಗೆ ತೋಪು. ನಿನ್ನ ಎಲ್ಲರೂ ಈ ಸ್ಟಾರ್, ರೆಬಲ್ ಸ್ಟಾರ್, ಪವರ್ ಸ್ಟಾರ್ ಅಲ್ಲ, ಅವ್ರು ಮಾಡೋ ಡಬಲ್ ಮೀನಿಂಗ್ ನಿಮ್ಗೆ ಅರ್ಥ ಆಗುತ್ತೆ. ಹೌದಾ? ಹೇಳ್ಕೊಡ್ತಾರ. ಸಪರೇಟ್ ಲೆನ್ಸ್ ಇದೆ, ಅವಳನ್ನ ಮಾತ್ರ ದಪ್ಪ ತೋರ್ಸಕ್ಕೆ. ನಾನು ಇನ್ನೂ 10 kg ದಪ್ಪ ಆಗ್ಬೇಕು ಅಂತಂದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಡಿಜಿಟಲ್ ಸಿನಿ ಅಡ್ಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಹೊಸ ವರ್ಷಕ್ಕೆ ಹೊಸ ಸಿನಿಮಾಗಳು ತೆರೆ ಕಾಣ್ತಾನೆ ಇದೆ. ಅದೇ ರೀತಿಯಾಗಿ ಈಗ ಅದೇ ಸಾಲಿನಲ್ಲಿ ಸಿದ್ಲಿಂಗು 2 ಚಿತ್ರ ಇದೇ ಫೆಬ್ರವರಿ 14 ರಿಲೀಸ್ ಆಗ್ತಾ ಇದೆ. ಸಿದ್ಲಿಂಗು 2 ಅಂದ ತಕ್ಷಣ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಿಕಾಸ್ ಸಿದ್ಲಿಂಗು 1 ಸೂಪರ್ ಡೂಪರ್ ಹಿಟ್ ಆದಂತಹ ಸಿನಿಮಾ. ಎಸ್ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡ್ತಾ ಹೋಗೋಣ. ಎಂಟೈರ್ ಟೀಮ್ ನಮ್ ಜೊತೆ ಇದೆ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ. ನನಗೆ ಸರ್ ನೋಡಿದ ತಕ್ಷಣ ಬರೀ ಡಬಲ್ ಮೀನಿಂಗ್ ಡೈಲಾಗ್ ಸರ್ ಬರ್ಲಂಗಲ್ಲ. ಇಲ್ಲ ಒಳ್ಳೇದೇ ನಮ್ಗೆ ಅದೇ ಕಂಟೆಂಟ್. ಕೂತ್ಕೊಳ್ಳಿ. ನಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ತೋಪು ಓಪನಿಗೆ ತೋಪು. ನಿನ್ನ ಎಲ್ಲರೂ ಈ ಸ್ಟಾರ್, ರೆಬಲ್ ಸ್ಟಾರ್, ಪವರ್ ಸ್ಟಾರ್ ಅಲ್ಲ, ಅವ್ರು ಮಾಡೋ ಡಬಲ್ ಮೀನಿಂಗ್ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲ, ಅದ್ ಕೆಲವೊಂದು ಅರ್ಥ ಆಗುತ್ತೆ. ಹೌದಾ? ಹೇಳ್ಕೊಡ್ತಾರ. ಅವಾಗಿನ್ನ ಅದನ್ನು ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರು ನೋಡಿದ ತಕ್ಷಣ ನನಗೆ ಅವಾಗಿಂದ ಅದೇ ನೆನಪಾಗ್ತಿದೆ. ಅದಕ್ಕೆ ಸರ್ ಇದ್ರಲ್ಲೂ ಹಂಗಂದ್ರೆ ಡಬಲ್ ಮೀನಿಂಗ್. ನೀವು ಯಾವಾಗ ಆಣೆ ನಂಬ್ತೀರಾ? ಗಾಡ್ ಪ್ರಾಮಿಸ್ ನಂಬ್ತೀರಾ? ಇಲ್ಲ ದೇವರಾಣೆ ನಂಬ್ತೀರಾ? ತಾಯಾಣೆ ನಂಬ್ತೀರಾ? ಯಾವ ಆಣೆ ನಂಬ್ತೀರಾ ಹೇಳ್ಬಿಡಿ. ಗಣೇಶನ ಮೇಲೆ ಆಣೆ. ಈ ಸಿನಿಮಾದಲ್ಲಿ ಖಂಡಿತವಾಗಿಯೂ ಆತರ ಯಾವುದೇ ಬರವಣಿಗೆ ಶೈಲಿ ಇಲ್ಲ. ಕುಟುಂಬ ಸಮೇತ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಸಮಯ ಇದ್ದು ಪಕ್ಕದ ಮನೆಯವರು ಒಪ್ಪಿದ್ರೆ ಆ ಕುಟುಂಬನೂ ಕರ್ಕೊಂಡ್ಬೋದು, ಒಟ್ಟಿಗೆ ನೋಡ್ಬೋದು. ವಿಜಯ್ ಪ್ರಸಾದ್ ಸರ್ ಅಂದ್ರೆ ಒಂದು ಫಿಕ್ಸ್ ಆಗ್ಬಿಟ್ಟಿದೀವಿ, ಡಬಲ್ ಮೀನಿಂಗ್ ಡೈಲಾಗ್ಸ್ ಇದ್ ಮಾಡ್ತಾರೆ ಅಂತ. ಸೊ ಈ ಇದ್ರಲ್ಲೂ ಇದೆ ಅಂತ ಅನ್ಕೊಂಡೆ, ಬಟ್ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯೋಗಿ ಸರ್, ಹೊಸ ವರ್ಷಕ್ಕೆ ಹೊಸ ಲುಕ್, ಹೊಸ ಹೀರೋಯಿನ್. ಸೊ ಸಿದ್ಲಿಂಗು 2 ಸಿನಿಮಾ ಇವ್ರು ನೋಡಿದ್ರೆ ಏನ್ ಅರ್ಥ ಬರುತ್ತೆ ನಿಮ್ಗೆ? ನನಗೆ ಇವ್ರು ನೋಡಿದ್ರೆ ಅದೇ ಈಗ ಗ್ರೂಪ್ ಎಲ್ಲ ಮಾರ್ಕ್ ಇದೆ ಗೊತ್ತಾ ದುನಿಯಾ ಇದ್ರಲ್ಲಿ ಸಿನಿಮಾ. ಅಲ್ಲ, ನಾವೆಲ್ಲ ಕಡೆ ಎಣ್ಣೆ ಸದಾ ಕಾಲಕ್ಕೂ ಶ್ರೇಷ್ಠ ನೋಡಾಡೋದು. ಇವ್ರು ಬಂದ್ ನಮ್ ಕ್ಯಾರೆಕ್ಟರ್ ನಿಂಗೆ ಅಸಾಸಿನೇಟ್ ಮಾಡ್ಬಿಟ್ಟು ಹೋಗೋದು ಎಲ್ಲಿಂದ ಎಲ್ಲಿಗೆ. ಆಕ್ಚುಲಿ ನಮ್ಗೆ ಸ್ಕ್ರೀನ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ ಅಂದ್ರೆ ಒಂಥರ ವಿಲನ್ ತರ ಕಾಣಿಸ್ತಾರೆ, ಏನೋ ಒಂಥರ ಪೋಲಿ ಹುಡುಗನ್ ತರ ಕಾಣಿಸ್ತಾರೆ. ಡೈರೆಕ್ಟ್ ಆಗಿ ಇಸ್ ವೆರಿ ಡೀಸೆಂಟ್ ಗಾಯ್. ಇವರು ನೋಡಿದ್ರೆ ಯಾವ ತರ ಅನ್ಸುತ್ತೆ ನಿಮ್ಗೆ ನೋಡಿದ ತಕ್ಷಣ? ಅದು ತುಂಬಾ ಚೆನ್ನಾಗಿ ಚಬ್ಬಿ ಹುಡುಗಿ ಸರ್. ಎಷ್ಟು ಚೆನ್ನಾಗಿ ತೋರಿಸಿದೀರಾ ಸರ್ ಅದ್ರಲ್ಲಿ. ಅಕ್ಕ ಭಾರಿ ಇದೀರ. ಕಾರ್ಗೆ ಪಂಚರ್ ಆದ್ರೆ ಜಾಕ್ ಹಾಕಕ್ಕೆ ನಿಮ್ನೆ ಕರ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಿದ್ರೆ. ಅಲ್ಲ, ನನಗೆ ಅದೊಂದು ಕ್ಯೂರಿಯಾಸಿಟಿ. ಡೈರೆಕ್ಟ್ ಆಗಿ ತುಂಬಾ ತೆಳ್ಳಗಿದ್ದಾರೆ. ಪ್ರತಿಯೊಂದ ಹೇಳಿದೆ ಅಂತ ಒಂದ್ 3 ಸಲ ಹಾಡ್ ಕೇಳಿದೆ. ಸೋನ ಮಾಡೋದು ಫುಲ್ ದಪ್ಪನೇ ಕಾಣಿಸಿದ್ದಾರೆ. ಅಂದ್ರೆ ನೀವೇನಾದ್ರು ಹೇಳಿದ್ರೆ ದಪ್ಪ ಆಗಬೇಕು ಅಥವಾ ಸಣ್ಣ ಇರ್ಬೇಕು? ಹೇಳ್ನಲ್ಲ ಅವಾಗಲ್ಲ, ಸಪರೇಟ್ ಲೆನ್ಸ್ ಇದೆ, ಅವಳನ್ನ ಮಾತ್ರ ದಪ್ಪ ತೋರ್ಸಕ್ಕೆ. ನಾನು ಇನ್ನೂ 10 kg ದಪ್ಪ ಆಗ್ಬೇಕು ಅಂತಂದೆ. ಅದು ಹಿಂಗ್ ನೋಡಿದ್ರು, ಹಿಂಗೆ ಅವಾಗಲೇ ಗೊತ್ತಾಯ್ತು ಆಗೋಗೋ ಕೆಲ್ಸ ಅಲ್ಲ ಅಂತ. ಅದಕ್ಕೆ ದಪ್ಪವಾಗಿ ಹೆಂಗ್ ತೋರ್ಸ್ಬೇಕು ಅಂತ ಒಂದ್ ಲೆನ್ಸೇ ತರಿಸಿ. ಇಲ್ಲ, ಯೂಶಲ್ ಆಗಿ ಎಲ್ಲರೂ ಇನ್ನ ಸಣ್ಣ ಆಗ್ಬೇಕು, ಬಟ್ ಇವ್ರು ದಪ್ಪ ಆಗ್ಬೇಕು ಅಂತ ಕೇಳೋದು. ನಾನು ಏನಕ್ಕೆ ಅಂತ ಇಲ್ಲ, ಅವಾಗ ಇನ್ನ ಒಂದಷ್ಟು ಅಂದ್ರೆ ಇವಾಗಿನ ಹೆಣ್ಮಕ್ಳು ಅಂದ್ರೆ ಮನೆ ಹೆಣ್ಮಕ್ಳೆಲ್ಲ ಹೆಂಗಿರ್ತಾರೆ, ಒಂದಷ್ಟು ಮೇಂಟೆನೆನ್ಸ್ ಮಾಡ್ದೇನೆ ಹಿಂಗೆ ಆತರ ಇರ್ಬೇಕು ಅಂತ. ಹೌದಾ, ಓಕೆ ಅಂತ ಅನ್ಕೊಂಡು ಆ ರೀತಿ ಅವ್ರದ್ದು ಒಂದ್ ಇತ್ತು ಕ್ಯಾರೆಕ್ಟರ್ ಸ್ಕೆಚ್ ನಲ್ಲಿ. ಸೊ ಈ ತರ ಇರ್ಬೇಕು ಅಂತ. ಅದಕ್ಕೆ ನೋಡಿ ದಪ್ಪ ಡ್ರೆಸ್ ನಾನು ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ಲೆಗಿಂಗ್ಸ್ ಹಾಕೋತೀನಿ ಅಂತ. ಇಲ್ಲ, ಅದನ್ನು ಸಲ್ವಾರನು ಅದೇ ಸ್ಟೈಲ್ ನಲ್ಲಿ ಹೊಲಿಸ್ಬೇಕು. ದಪ್ಪ ಇರಲ್ವ, ಡ್ರೆಸ್ ಅಗಲ ಇರುತ್ತೆ. ದಪ್ಪ ಡ್ರೆಸ್ ಹಾಕೋಬಹುದು. ಅಗ್ಲ ಡ್ರೆಸ್ ಕೊಟ್ಬಿಟ್ಟು ಇನ್ ದಪ್ಪ ಕಾಣಿಸ್ದೆ ಇನ್ನಂಗೆ. ಇದ್ಯಾಕೋ ಮೀನಿಂಗ್ ಡಬಲ್ ತರ ತಿರ್ಕೊಳ್ತಾ ಇದೆ. ಅಲ್ಲ, ಇದ್ರಲ್ಲಿ ಎಲ್ಲೂ ನೀವು ಸಾರಿ ವೇರ್ ಮಾಡಿಲ್ವಾ ಅಂತ? ಹಾಗಾದ್ರೆ ಅದು ನೀವು ಫಿಲಮ್ ನಲ್ಲೇ ನೋಡ್ಬೇಕು.
ಸಿನಿಮಾದಲ್ಲಿ ನೋಡ್ಬೇಕಾ? ಹಂಗಂದ್ರೆ ಇದ್ರಲ್ಲಿ ಎಷ್ಟು ಲುಕ್ಸ್ ಗಳು ವಿಜಯ್ ಪ್ರಸಾದ್ ಸರ್ ನಿಮ್ಗೆ ಕೊಟ್ಟಿದ್ದಾರೆ? ಇದು ಒಂದೇ ಲುಕ್. ಇದು ಒಂದೇ ಲುಕ್. ಹಂಗಂದ್ರೆ ನಾವು ಸ್ಯಾರಿನಲ್ಲೂ ನೋಡ್ಬೋದು, ಇಲ್ಲಿರೋ ದೇವಿ ಲುಕ್ ಅಂತ ಹೇಳ್ತಿದ್ರಿ. ಎಲ್ಲಾ ಲುಕ್ ನಲ್ಲೂ ನೋಡ್ಬೋದು ನೀವು. ಎಲ್ಲ ಅಂದ್ರೆ ಇವ್ರ ಲೈಫ್ ನಲ್ಲಿ ಒಂಥರ ದೇವಿ ತರ ಬರ್ತೀನಿ ಅಂತ ನಾನು ಹೇಳಿದ್ದು. ದೇವಿ ತರ ಸಿದ್ಲಿಂಗು ಲೈಫ್ ಅಲ್ಲಿ ಸರ್ ಏನ್ ಆಶೀರ್ವಾದ ಕೊಟ್ರು ಸರ್? ದೇವಿ ಆಗಿ ಬಂದವ್ರು ನಿಮ್ಗೆ ಏನ್ ಆಶೀರ್ವಾದ ಕೊಟ್ರು? ಏನ್ ಆಸೆ ಸಿನಿಮಾ ನೋಡಿ ಅಂತೀರಾ? ನಾನು ಈಗ್ಲೇ ಕೂರ್ಸ್ಕೊಂಡ್ ಮನ ಮರ್ಯಾದೆ ತೆಗಿತಾ ಇದಾರೆ. ಇದು ಹೇಳಲ್ಲ ನಾವು. ಇಲ್ಲ ಏನಂದ್ರೆ ಈಗ ಒಂದು ಜೋಡಿ ಯಾವ ರೀತಿ ಒಬ್ರಿಗೆ ಸಾಥ್ ಕೊಡ್ಬೇಕು ಜೀವನದಲ್ಲಿ ಅನ್ನೋದು ಎರಡೂ ಪಾತ್ರದ ಮುಖಾಂತರ ನೀವು ತಿಳ್ಕೊಬಹುದು ಈ ಸಿನಿಮಾದಲ್ಲಿ. ಹೆಂಗೆ ಅಂದ್ರೆ ಇವಾಗ ಬರೀ ನಾವು ಸಂತೋಷವಾಗಿದ್ದಾಗಲೇ ನಮ್ ಜೊತೆಯಲ್ಲಿ ಇದ್ದು ಇರ್ಬೇಕು ಅನ್ನೋದಲ್ಲ. ನಮಗ್ ಕಷ್ಟ ಬಂದಾಗ, ನಮಗ್ ನೋವು ಅಂತ ಬಂದಾಗ ಅದನ್ನ ಹಂಚ್ಕೊಳಕ್ಕೆ ಜೊತೆಗೆ ಇದ್ದು ನಡೆಯುವಂತ ಒಂದು ಜೋಡಿ ನಮ್ಮಿಬ್ಬರದು ಈ ಸಿನಿಮಾದಲ್ಲಿ. ಸರ್ ಇದು ಕಂಟಿನ್ಯೂಯೇಷನ್ ಪಾರ್ಟ್ ಅಥವಾ ಹೇಗೆ ಅಂತ ಹೇಳಿ? ಹೌದು, ಕಂಟಿನ್ಯೂಷನ್ ಪಾರ್ಟ್. ಅಧ್ಯಾಯ 1ರಲ್ಲಿ ಅಂತ್ಯ ಹೇಗಾಗುತ್ತೆ ಅಲ್ಲಿಂದ ಕತೆ ಶುರುವಾಗುತ್ತೆ ಇಲ್ಲಿ. ಅದ್ರದ್ದು ಕತೆ ಹೇಳಿ ಅಲ್ಲಿಂದ ಈ 12 ವರ್ಷಗಳ ನಂತರ ಏನಿರುತ್ತೆ ಆ ಪ್ರಯಾಣದ ನಂತರ ಅದಷ್ಟು ಒಂಚೂರು ಕತೆ ಹೇಳಿ ಆಮೇಲೆ ಅಧ್ಯಾಯ 2 ಶುರುವಾಗುತ್ತೆ. ನಿಮ್ಮ ರೈಟಿಂಗ್ ಸೂಪರ್ ಸರ್. ಮೇ ಬಿ ತುಂಬಾ ತಾಕತ್ತಿದೆ ಜನಗಳನ್ನ, ಆಡಿಯನ್ಸ್ ನ ನಿಮ್ಮ ರೈಟಿಂಗ್ ಮೂಲಕನೇ ಥಿಯೇಟ್ರಿಗೆ ಕರ್ಕೊಂಬರಂತ ತಾಕತ್ತಿದೆ. ಸೊ ಇಲ್ಲಿ ಬರುವಂತಹ ಕೆಲವೊಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಜನಗಳಿಗೆ? ಅದೇ ಈಗ ನಿಮ್ಮ ಬದುಕಲ್ಲಿ ಸುಖ ಆಗ್ಲಿ, ದುಃಖ ಆಗ್ಲಿ, ಸಂತೋಷ ಆಗ್ಲಿ, ಮತ್ತೊಂದು ಏನೇ ಇದಾಗ್ಲಿ, ಅಂತಹ ಸಂದರ್ಭಗಳಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ, ಹೇಗೆ ಮಾತಾಡ್ತೀವಿ, ಅದೇ ತರಾನೇ ಸಿದ್ಲಿಂಗು ಚಿತ್ರದಲ್ಲಿದೆ. ಯಾಕೆ ಅಂತಂದ್ರೆ ಸಿದ್ಲಿಂಗು ನಾನು ಎಲ್ಲಾ ಕಡೆ ಹೇಳಿದ್ದೀನಿ ಈಗಾಗಲೇ, ಸಿದ್ಲಿಂಗು ಇಸ್ ಎ ವೆರಿ ಕಾಮನ್ ಮ್ಯಾನ್ ಆಗಿರೋದ್ರಿಂದ ಅವನ ಸುತ್ತಮುತ್ತನು ಅಂತ ಜನಗಳೇ ಇರ್ತಾರೆ. ಶ್ರೀಮಂತರು ಇರ್ಬೋದು, ಮೇಲ್ವರ್ಗದ ಜನನು ಬರ್ತಾರೆ, ಬಟ್ ಇವನು ಆ ಜಾಗಕ್ಕೆ ಹೋಗೋದಿಲ್ಲ. ಅವನಿಗೆ ಮನಸ್ಸುಗಳು ಯಾವುದು ಕಲ್ಮಶ ಇಲ್ಲದೆ ಸ್ವಚ್ಛವಾಗಿರುತ್ತೆ, ಅಂತ ಕಡೆ ಎಲ್ಲಾ ಕಡೆನೂ ಪ್ರಯಾಣ ಮಾಡ್ತಾನೆ. ಸೊ ಅಂಥದ್ದು ಒಂದು ಅನುಭವ ಸಿದ್ಲಿಂಗುನಲ್ಲಿದೆ. ಅದಕ್ಕೆ ಎಕ್ಸಾಂಪಲ್ ಸಿದ್ಲಿಂಗು ಒಂದ್ ಕಡೆ ಒಂದ್ ಮಾತು ಹೇಳ್ತಾನೆ. ಇವಾಗ ನಾವ್ ಯಾರನ್ನೋ ಒಬ್ರು ಮೀಟ್ ಮಾಡಕ್ ಗೊತ್ತಿರಲ್ಲ ಇವ್ರು ನಮ್ ಕ್ಲೋಸ್ ಆಗ್ತಾರೋ ಅಲ್ವೋ ಅಂತ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ದಿಸ್ ಥಿಂಗ್. ಸೊ ಹಂಗೆ ಸಿದ್ಲಿಂಗು ಮತ್ತೆ ನಿವೇದಿತಾ ಆಕ್ಸಿಡೆಂಟ್ ಆಗಿ ಮೀಟ್ ಮಾಡ್ತಾರೆ. ಆ ಆಕ್ಸಿಡೆಂಟ್ ಹೇಗೆಲ್ಲ ಆಗತ್ತೆ, ಅವ್ರ ಲೈಫ್ ನಲ್ಲಿ ಯಾವ ತರ ಬದಲಾವಣೆ ಆಗತ್ತೆ, ದಟ್ ಈಸ್ ಅ ಕ್ಯೂಟ್ ಜರ್ನಿ ಅಗೇನ್. ಅಂಡ್ ನಾನು ಹೇಳ್ದಂಗೆ ಮೊದ್ಲಿಂದನು ಸಿದ್ಲಿಂಗು ಇಸ್ ನಾಟ್ ಜಸ್ಟ್ ಅ ಫಿಲಮ್, ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ಅ ಫೀಲಿಂಗ್. ನೀವು ಹೆಂಗ್ ಹೇಳಿದ್ರಿ, ನೀವು ಹೆಂಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ ಇಷ್ಟು ವರ್ಷ, ನನ್ ಕಾಲೇಜ್ ಡೇಸ್ ಇಂದ ಇವಾಗ ಮದ್ವೆ ಆಗಿದ್ರಿ ಅಂತ ಹೇಳಿದ್ರಲ್ಲ, ಅದೇ ರೀತಿ ಸಿದ್ಲಿಂಗು ನೀವು ಚಿಕ್ಕ ಮಗುವಿಂದ ನೋಡ್ಕೊಂಡು ಇವಾಗ ಆನ್ ಕಾಲೇಜ್ ಡೇಸ್ ವರ್ಗು ನೋಡಿದ್ರಿ, ಆ ಕಾರ್ ಇದ್ರವರೆಗೂ. ಸೊ ನೆಕ್ಸ್ಟ್ ಏನಾಗತ್ತೆ, ಹೌ ಇಸ್ ಈ
ಸೊ ದಟ್ ಜರ್ನಿ ಇಸ್ ಬ್ಯೂಟಿಫುಲ್ ಅಗೇನ್. ಅಂಡ್ ಈ ಒಂದು ಜರ್ನಿನಲ್ಲಿ ಯು ಕ್ಯಾನ್ ಸಿ ಹೋಪ್, ಯು ಕ್ಯಾನ್ ಸಿ ಅಂದ್ರೆ ಕೆಲವೊಂದು ನಮ್ಗೆ ಗೊತ್ತಿಲ್ದಿರನೆ ಒಂದ್ ಸಂಬಂಧಗಳು ತುಂಬಾ ಗಟ್ಟಿ ಆಗತ್ತೆ, ಕೆಲವೊಂದ್ ಸಂಬಂಧಗಳು ಇದು ಗಟ್ಟಿ ಆಗತ್ತೆ ಅಂತ ಅನ್ಕೊಂಡಿರ್ತೀವಿ, ಎಲ್ಲೋ ಒಂದ್ ಕಡೆ ಮಧ್ಯದಲ್ಲೇ ನಿಂತೋಗುತ್ತೆ. ಸೊ ಆ ಒಂದು ಫೀಲ್ ನ ಈ ಫಿಲ್ಮ್ ನಲ್ಲಿ ನೀವು ನೋಡ್ಬೋದು. ಓಕೆ, ಲುಕ್ ವೈಸ್ ಅಲ್ಲೂ ಅಷ್ಟೇ, ಅಂದ್ರೆ ಇದುವರೆಗೂ ಮಾಡಿರುವಂತಹ ಪಾತ್ರಗಳಲ್ಲಾಗಿ ತುಂಬಾ ವಿಭಿನ್ನ ಅನ್ಸುತ್ತೆ. ಸೊ ಇದು ಈ ಪಾತ್ರ ಜನಗಳಿಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಸೋನುಗೌಡ ಟೀಚರ್ ಪಾತ್ರ? ಎಲ್ಲ ಮನೆ ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳಿಗೂ ಇದು ಕನೆಕ್ಟ್ ಆಗತ್ತೆ. ಅಂದ್ರೆ ಒಂದ್ ಹುಡುಗ ಈ ಫಿಲ್ಮ್ ನೋಡ್ತಾ ಇರಾಗ ನಿವೇದಿತಾ ತರ ಹುಡುಗಿ ಬೇಕು ಅಂತಾನೆ, ಅದೇ ಒಂದ್ ಹುಡುಗಿ ನೋಡ್ತಾ ಇರಾಗ ಸಿದ್ಲಿಂಗು ಅಂತ ಒಂದ್ ಹುಡುಗ ಬೇಕು ಅಂತ. ದಟ್ ಇಸ್ ದಿ ಸಿಂಕ್. ಸೊ ಅದ್ ಹೇಳಿದಾಗ ಇಟ್ ಇಸ್ ಅ ವಿನ್ ಸಿಚುವೇಶನ್ ಫಾರ್ ಅಸ್. ಅಂದ್ರೆ ನಿಮ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಯೂಟ್ ಆಗಿತ್ತು, ನನ್ಗೂ ಇದೇ ತರ ಹುಡುಗಿ ಬೇಕು ಅಂತ ಹೇಳ್ತಾರೆ. ಇಲ್ಲ ನನ್ನ ಗರ್ಲ್ ಫ್ರೆಂಡ್ ಈ ತರ ಇದ್ರೆ ಚೆನ್ನಾಗಿರತ್ತೆ, ನೋಡಿ ಈ ತರ ಸಿಕ್ಬಿಟ್ಲು ಇವಳು, ಆ ತರ ಹೇಳಿದ್ರು ಚೆನ್ನಾಗಿರುತ್ತೆ. ಒಟ್ನಲ್ಲಿ ಎಲ್ಲೋ ಒಂದ್ ಕಡೆ ಅದ್ ಮನೆ ಮಾತಾದಾಗ ದಟ್ ಈಸ್ ಅ ವಿನ್ ಸಿಚುವೇಶನ್ ಫಾರ್ ಮೀ. ಅಂಡ್ ಕನೆಕ್ಷನ್ ಏನು ಅಂತಂದ್ರೆ ನಾನು ಇಲ್ಲಿ ಎಲ್ಲೋ ಆಡಂಬರವಾಗಿ ಎಲ್ಲೂ ತೋರ್ಸ್ಕೊಂಡಿಲ್ಲ. ಅಂದ್ರೆ ನಿವೇದಿತಾ ಒಂದ್ ಸಿಂಪಲ್ ಹುಡುಗಿ, ಆ ಸಿಂಪಲ್ ಆಗಿ ನೀವ್ ನೋಡ್ಬೋದು. ಸೊ ಎಲ್ಲೂ ತೆರೆ ಮೇಲೆ ನೀವು ಸೋನುಗೌಡನ್ ನೋಡಲ್ಲ, ಎಲ್ಲಾ ಕಡೆ ನೀವು ಒಂದೊಂದ್ ಫ್ರೇಮ್ ನಲ್ಲೂ ನಿವೇದಿತಾ ನೋಡ್ತೀರಾ. ಸೊ ದಟ್ ಈಸ್ ದಿ ಕನೆಕ್ಷನ್. ಎಲ್ಲೂ ಯಾರು ಫಿಲಮ್ ನೋಡ್ತಾ ಇರಾಗ ಸೋನುಗೌಡನ ಅಂತ ಹೇಳೋದೇ ಇಲ್ಲ, ನಿವೇದಿತಾ ಎಷ್ಟ್ ಚೆನ್ನಾಗ್ ಮಾಡಿ ಹೇಳಲ್ಲ ಅಂತಾನೆ ಹೇಳ್ತಾರೆ. ಸೊ ಇಫ್ ದಟ್ ಇಸ್ ದಿಸ್ ಥಿಂಗ್ ಅವ್ರು ಹೇಳಿದ ತಕ್ಷಣ ಆ ಕನೆಕ್ಟ್ ಅಲ್ಲೇ ಆಗುತ್ತೆ. ನನ್ಗನ್ಸುತ್ತೆ ಅದ್ ಹೇಳ್ತಾರೆ ಅಂತ. ಓಕೆ ಸರ್, ಇನ್ನು ಟೈಟಲ್ ವಿಚಾರ ಅಂತ ಬಂದಾಗ ಕೆಲವರು ಈಗ ಸಂಜು ಬೆಡ್ಸ್ಗೀತ ಆಗಿರ್ಬೋದು, ಮುಂಗಾರು ಮಳೆ, ಆ ತರ ಟೈಟಲ್ ಇಟ್ಕೊಂಡು ಪಾರ್ಟ್ 2 ಅನ್ನೋ ತರ ಮಾಡ್ತಿದ್ದಾರೆ. ಸೊ ಟೈಟಲ್ ಅದೇ ಇರುತ್ತೆ, ಕತೆ ಮಾತ್ರ ಬೇರೆ ತರ ಇರುತ್ತೆ. ಸೊ ಸಿದ್ಲಿಂಗು ಅನ್ನುವಂಥದ್ದು ಯಾವ ರೀತಿ ಆಗಿರುತ್ತೆ? ಅದಕ್ಕೊಂಚೂರು ಕನೆಕ್ಟ್ ಆಗಿರುತ್ತಾ ಅಥವಾ ಅದ ಸಿದ್ಲಿಂಗು 1 ಅನ್ನುವಂಥದ್ದೆಲ್ಲ ಒಳಗೊಂಡಂತಹ ಸಿನಿಮಾ ಈ ಸಿದ್ಲಿಂಗು 2 ನ ಹೇಗೆ? ಎಲ್ಲಾ ಸಿನಿಮಾಗಳಲ್ಲೂ ಅಂತೆಲ್ಲ ಹೇಳಲ್ಲ, ಕೆಲವು ಸಿನಿಮಾಗಳಲ್ಲಿ ಶೀರ್ಷಿಕೆಗೂ ಕತೆಗೂ ಸಂಬಂಧನೇ ಇರಲ್ಲ. ಆಮೇಲೆ ಅಧ್ಯಾಯ 1 ಅಧ್ಯಾಯ 2 ಅಂತ ಮಾಡಿದಾಗ ಮೊದಲ ಅಧ್ಯಾಯದಲ್ಲೇ ಬೇರೆ ಕತೆ ಇರುತ್ತೆ, 2ರಲ್ಲೇ ಬೇರೆ ಇರುತ್ತೆ. ಬಟ್ ಈ ನಮ್ಮ ಈ ಸಿದ್ಲಿಂಗು ಸಿನಿಮಾದಲ್ಲಿ ಆ ರೀತಿ ಇಲ್ಲ. ಸಿದ್ಲಿಂಗು ಅಧ್ಯಾಯ 1 ಏನಿದೆ ಅದರ ಮುಂದುವರೆದ ಭಾಗನೇ ಸಿದ್ಲಿಂಗು ಅಧ್ಯಾಯ 2. ಸೊ ಎಲ್ಲೂ ಯಾವುದೇ ಬದಲಾವಣೆ ಇಲ್ಲದೆ ಅದೇ ಶೀರ್ಷಿಕೆ, ಅದೇ ಹೂರಣ ಮತ್ತೆ ಅದೇ ನಿಮಗೆ ಮುದ ಕೊಡುತ್ತೆ, ಆದ್ರೆ ಅಧ್ಯಾಯಗಳು ಮಾತ್ರ ಬೇರೆ ಬೇರೆ. ಸರ್ ಸಿದ್ಲಿಂಗು, ಸರ್ ಇಲ್ಲಿ ಸಿದ್ಲಿಂಗು ಅವರು ಪೋಲಿನ ತುಂಟಾನ ಯಾವ ರೀತಿಯಾಗಿ ಇರ್ತಾರೆ ಇಲ್ಲಿ ಅಂತ ಹೇಳಿ ನೀವ್ ಕೇಳಿದ್ ಎಲ್ಲಾದೂ ಇರುತ್ತೆ ಮೇಡಮ್ ಪಾತ್ರದಲ್ಲಿ. ರೌಡಿ ತರ ಅನಿಸ್ತಿದೆ ಸರ್. ಮಾಲೆ ಹಾಕೊಂಡಿಲ್ವಾ ಅಲ್ಲಿ ರೌಡಿಸಮ್ ಹೆಂಗ್ ಮಾಡಕ್ ಸಾಧ್ಯ? ಅಂದ್ರೆ ಈ ರಕ್ತ ಎಲ್ಲ ಬಂದಿದೆಲ್ಲ ಅಲ್ಲಿ ರಕ್ತ ಅಲ್ಲ, ಹೋಲಿ ಹಾಕೊಂಡಿರೋದು, ಹೋಲಿ ಹಾಕೊಂಡಿರೋದು. ಫೈಟ್ ಮಾಡಿರೋ ಸೀನ್ ಅಂತ ಅನ್ಕೊಂಡು. ಇಲ್ಲ, ಫೈಟ್ ಇದೆ ಸಿನಿಮಾದಲ್ಲಿ, ಫೈಟ್ ಇದೆ. ಹಂಗಂತ ಎಲ್ಲಾ ಕಡೆ ಹೊಡೆದಾಡ್ಕೊಂಡಿಲ್ಲ ಅಂತ ಪಾತ್ರ ಅಲ್ಲ. ಓಕೆ, ಸನ್ನಿವೇಶಕ್ಕೆ ತಕ್ಕನಂಗೆ ನಡ್ಕೊಳ್ಳೋ ಒಬ್ಬ ವ್ಯಕ್ತಿ ಸಿದ್ಲಿಂಗು. ನಗಿಸ್ತಾನೆ, ಅಳಿಸ್ತಾನೆ, ಜೊತೆಗೆ ನಿಮ್ಗೆ ಖುಷಿ ಪಡಿಸ್ತಾನೆ. ಓಕೆ, ಸೊ ಇದೆಲ್ಲ ಮಿಕ್ಸ್ ಆಗಿರೋಂತ ಒಂದು ಪಾತ್ರ ಸಿದ್ಲಿಂಗು. ಓಕೆ. ಈ ಸಿನಿಮಾದಲ್ಲಿ ತುಂಟತನನೂ ಇದೆ, ಅತಿರೇಕಕ್ಕೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟಕ್ಕೆ ಮಾತಾಡಿ ಅದನ್ನ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತಾನೆ. ಜೊತೆಗೆ ಇವಾಗ ತಪ್ಪನ್ನ ತಪ್ಪು ಅಂತ ಅವನು ಎಲ್ರೆದ್ರಿಗೆ ಹೇಳಿ ಅದನ್ನ ತಪ್ಪು ಒಪ್ಪಿಸ್ತಾನೆ. ಸೊ ಆ ತರ ಒಂದು ಪಾತ್ರ. ಓಕೆ, ಸಿದ್ಲಿಂಗು ಎಂದೆಂದಿಗೂ ಪೋಲಿ ಅಲ್ಲ, ಆತ ತುಂಟ. ತುಂಟ. ಓಕೆ. ಇಲ್ಲೂ ಟೀಚರ್ ಮೇಲೆಲ್ಲ ಲವ್ ಆಗುತ್ತೆ ಸರ್? ಅದ ಒಂದ್ಸಲಿ ಆಗಿದೆ ಅಲ್ವಾ ಮೇಡಮ್. ಅವಾಗ ಇವಾಗ ಮತ್ತೆ ಏನು ಸ್ಕೂಲು ಕಾಲೇಜ್ಗೆ ಹೋಗೋದು ಇರಲ್ವಲ್ಲ, ಇವಾಗ ಬೇರೆಯವ್ರ ಮೇಲೆ ಲವ್ ಆಗುತ್ತೆ. ಸ್ಕೂಲು ಕಾಲೇಜ್ಗೆ ಹೋಗಿದ್ರೆ ಮತ್ತೆ ಅಲ್ಲಿ ಲವ್ ಆಗಿರೋದು. ಇವಾಗ ಬೇರೆ ಕಡೆ ಇರ್ತೀನಲ್ಲ, ಬೇರೆ ಕಡೆ ಲವ್ ಆಗತ್ತೆ ಇವಾಗ. ಅಂದ್ರೆ ಬೇರೆ ಕಡೆ ಲವ್ ಆಗುತ್ತೆ, ಮದ್ವೆನೂ ಆಗತ್ತಾ? ಮದ್ವೆನೂ ಆಗತ್ತೆ, ಇಬ್ರು ಮಕ್ಳಿದಾರೆ ಸಿನಿಮಾ. ಸಿನಿಮಾಲಿ ಅದಕ್ಕೆ ಸಿದ್ಲಿಂಗು 2 ಅದೇನ್ ಸಿನಿಮಾಗೆ ಹೇಳ್ಕೊಂಡ್ರ ಅದು. ಸಿದ್ಲಿಂಗು ಇಬ್ರು ಮಕ್ಳು ತುಂಬಾ ಸೀರಿಯಸ್, ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದಾರೆ. ಸಿದ್ಲಿಂಗು ಇಬ್ರು ಮಕ್ಳು ಅಂತ ಅದು. ಎರಡು ಮಕ್ಳು ಅಂತ. 2 ಮಕ್ಳು. ಇದು ಕಾಂಪಿಟೇಷನ್ ಮೇಲೆ ಆಕ್ಟ್ ಮಾಡ್ತಾ ಇದ್ರಂತೆ, ಹೌದಾ? ಸಿನಿಮಾ ಸೆಟ್ ಅಲ್ಲೆಲ್ಲ ಇವ್ರ ಜೊತೆ ಎಲ್ಲ ಕಾಂಪೀಟ್ ಮಾಡಕ್ಕಾಗಲ್ಲ ನೀವು ಬೇರೆ. ಅಲ್ಲ, ತುಂಬಾ ಚೆನ್ನಾಗಿ ಕಾಂಪಿಟೇಷನ್ ಆಕ್ಟಿಂಗ್, ಹೆಲ್ದಿ ಕಾಂಪಿಟೇಷನ್ ತರ. ಅಂದ್ರೆ ಚೆನ್ನಾಗ್ ಮಾಡ್ಬೇಕು ಅಂತ ಇರೋದು ಅಷ್ಟೇ, ಬಿಟ್ರೆ ಮುಂಚೆ ಚೆನ್ನಾಗಿ ಹೇಳಿಲ್ಲ, ಇವಾಗ ಚೆನ್ನಾಗಿ. ನಿಜ ಹೇಳ್ಬೇಕು ಅಂದ್ರೆ ಇವ್ರಿಬ್ರು ಆಕ್ಟಿಂಗೇ ಮಾಡಿಲ್ಲ ಸಿದ್ಲಿಂಗುನಲ್ಲಿ. ಹೌದು, ಆಕ್ಟಿಂಗ್ ಮಾಡಿಲ್ವಾ ಸರ್? ಆಕ್ಟಿಂಗ್ ಮಾಡಿಲ್ಲ, ಆದ್ರೆ ಪಾತ್ರದಲ್ಲಿ ಜೀವಿಸಿದ್ದಾರೆ ಇಬ್ರು. ಇನ್ನು ಈ ಸಿದ್ಲಿಂಗು 2 ಅಂತ ಚಿತ್ರ ಬಂದಾಗ ಬಹಳ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆ, ಈ ತರ ಇರುತ್ತೆ, ಅಂದ್ರೆ ಒಂದ್ ತರನೇ ಇರುತ್ತೆ ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದು ಎಲ್ಲಾನು ರೀಚ್ ಆಗುತ್ತಾ ಸರ್ ಜನಗಳಿಗೆ ಅಂತ ಹೇಳಿ? ಖಂಡಿತವಾಗ್ಲು. ಯಾಕೆ ಅಂತಂದ್ರೆ
ಕಥೆನೇ ಇಲ್ಲಿ ಬೇರೆ ಇಲ್ಲ, ಅದು ಮುಂದುವರಿದ ಭಾಗದ ಕಥೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಜನಕ್ಕೆ ಅದು ತಲುಪುತ್ತೆ. ಪಾತ್ರಗಳು ಬೇರೆ ಬೇರೆ ಇರ್ಬೋದು, ಹೊಸ ಪಾತ್ರಗಳಿರ್ಬೋದು, ಆದ್ರೆ ಆ ಪ್ರಯಾಣದ ತಲುಪೋ ಸ್ಥಳ ಒಂದೇ ಆಗಿ, ಅವನ ಗುರಿ ಒಂದೇ ಆಗಿರೋದ್ರಿಂದ ಖಂಡಿತವಾಗ್ಲೂ ತಲುಪುತ್ತೆ. ಆ ಭರವಸೆ ಮತ್ತೆ ವಿಶ್ವಾಸನ ನಾನು ಕೊಡ್ತೀನಿ. ಹಾಗೆ ನಿಮ್ಮಲ್ಲೂ ಕೂಡ ವಿಶ್ವಾಸ ಇರಲಿ. ಓಕೆ ಸರ್, ಯೋಗಿ ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಒಂಚೂರು ಇರಿಸುಮುರುಸು ಆಗಿದೆ ಅಂತಲ್ಲ ಸರ್, ಸಿದ್ಲಿಂಗ್ ಒಟ್ಟು ಮಾಡಿದ್ರೌದಾ? ಮೇಡಮ್, ಅದು ಗಂಡ ಹೆಂಡತಿ ಅಂದಾಗ ಇರಿಸುಮುರುಸು ಇರುತ್ತೆ, ಅಪ್ಪ ಅಮ್ಮ ಅಂದಾಗ್ಲೂ ಇರಿಸುಮುರುಸು ಇರುತ್ತೆ, ಗೆಳೆಯ ಅಂದಾಗ್ಲೂ ಇರಿಸುಮುರುಸು ಇರುತ್ತೆ. ಸೊ ಬದುಕಿನ ಒಂದು ಭಾಗಗಳು ಅವೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಏನಂತಂದ್ರೆ ಇರಿಸುಮುರುಸು ಆಗ್ಲಿ ಅಥವಾ ಖುಷಿನೇ ಆಗ್ಲಿ, ಏನೇ ಆಗ್ಲಿ ಅರ್ಥಪೂರ್ಣವಾಗಿರುತ್ತೆ ಅದಕ್ಕೆ ಅಷ್ಟೇ. ಆಮೇಲೆ That is where I'm like just hoping and manifesting this should do really good. ನೀವು ನೋಡಿದ್ರಾ ಸಿದ್ಲಿಂಗು? ರಶಸ್ ತರ ಒಂದಷ್ಟು ಸೀನ್ಸ್ ಗಳು ನೋಡಿದೀನಿ. ಇದ ಅಥವಾ ಭಾಗ ಒಂದಾ? ಭಾಗ ಒಂದು. ಕೇಳಿಸ್ಕೊ ಫಸ್ಟ್. ಸಿದ್ಲಿಂಗು ಒಂದ್ ನೋಡಿದ್ರ ಅಂತ ಕೇಳಿದ್ರ, ನೋಡಿದ್ರ ಅಂತ ಕೇಳಿದ್ರ. ನಾನು ಕೇಳ್ತಾ ಇದ್ದೀನಿ, ಒಂದ್ ಸ್ವಲ್ಪ ರಶಸ್ ನೋಡಿದೀನಿ. ಸಿದ್ಲಿಂಗ ಒಂದ್ ರಶ, ಸಿದ್ಲಿಂಗು ಒಂದ್ ಅಂತ ಹೇಳಿದ್ರ, ಸಿನಿಮಾ ನೋಡಿದ್ರ ಅಂತ ಏನೋ ಕೇಳಿದ್ರ. ಸಿದ್ಲಿಂಗು ಅಂದ್ರೆ ಸಿದ್ಲಿಂಗು 2 ನಾನ್ ಫೋಕಸ್ಡ್ ಆಗಿದೀನಿ, ಬರೀ ಸಿದ್ಲಿಂಗು 2 ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಒಂದ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಪ್ರಿಶಿಯೇಟ್ ಮೈ ಫೋಕಸ್. ಸಾರ್, ವೆರಿ ಗುಡ್. 2 ಜಡೆಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ಅದಲ್ಲಪ್ಪ, ಒಬ್ರಿಗೆ ಮದುವೆ ಆಗಿದೆ, ಒಬ್ರಿಗೆ ಆಗಿಲ್ಲ, ಅದು ಬೇರೆ. ಸಿದ್ಲಿಂಗು 1 ನಾನು ಥಿಯೇಟರ್ ನಲ್ಲಿ ನೋಡಿದ್ದೆ, ಸೊ ಇಷ್ಟ ಆಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಈ ಫಿಲ್ಮ್ ಮಾಡ್ತಾ ಇದೀನಿ ಅಂತ ಗೊತ್ತಾದಾದ್ಮೇಲೆ ಮತ್ತೆ ನೋಡ್ದೆ, ಅಂದ್ರೆ ಶೂಟಿಂಗ್ ಸ್ಪಾಟ್ ಹೋಗೋಕ್ಕಿಂತ ಮುಂಚೆ ಇನ್ನೇನು 3-4 ದಿನ ಇದೆ ಅನ್ನೋದು ಮತ್ತೆ ನೋಡಿ, ಲೈಕ್ ಜಸ್ಟ್ ರಿವೈಂಡ್ ತರ. ಇಲ್ಲಿ ಯಾವ ತರ ಟೀಚರ್? ತುಂಬಾ ಸ್ಟ್ರಿಕ್ಟ್ ಆಗಿರೋರ, ತುಂಬಾ ಫನ್ ಆಗಿರೋರ, ಚೆನ್ನಾಗಿ ಇದ್ ಮಾಡ್ಕೊಂಡ್ರೆ ಯಾವ ತರ? ಎಲ್ಲಾ ತರಾನು, ಮಕ್ಳಿಗೆ ಹೆಂಗಿರ್ಬೇಕೋ ಹಂಗೆ, ಸಿದ್ಲಿಂಗ್ ಹೆಂಗಿರ್ಬೇಕೋ ಹಂಗೆ, ಮತ್ತೆ ಇನ್ಯಾರ ಸೀತಮ್ಮಗೆ ಹೇಗಿರ್ಬೇಕೋ ಹಂಗೆ. ಸೊ ಐ ಥಿಂಕ್ ಒಂದ್ ಕ್ಯಾರೆಕ್ಟರ್ ಅಂದ್ರೆ ಎಲ್ಲಾರ ಜೊತೆ ಒಂದೇ ತರ ಇರೋದಿಕ್ಕಾಗಲ್ಲ ಅಲ್ವಾ. ಸೊ ಒಬ್ರೊಬ್ರ ಜೊತೆ ಇಟ್ ಇಸ್ ಜಸ್ಟ್ 1-on-1, ಆ ರ್ಯಾಪೋ ಹೆಂಗಿರತ್ತೋ ಹಂಗೆ. ಸೊ ಇಲ್ಲಿ ಅವಳು ಒಂದೇನು ಅಂತಂದ್ರೆ ಶಿ ನೋಸ್ ದಿಸ್ ಇಸ್ ಹರ್ ಲೈಫ್. ಸೊ ಆ ಒಂದ್ ಇದು, ಮತ್ತೆ ಮೈಸೂರು ಹುಡುಗಿ, ಒಂದ್ ಸ್ಕೂಲ್ ಟೀಚರು ಹೆಂಗಿರ್ಬೇಕೋ ಹಂಗಿರ್ತಾರೆ. ಸರ್, ಟೀಚರ್ ಅಂದ ತಕ್ಷಣ ನನ್ಗೆ ನೆನಪಾಯ್ತು ಸರ್, ನೀವ್ ಯಾವ್ದಾದ್ರು ಟೀಚರ್ಗೆ ಲವ್ ಮಾಡಿದ್ರ, ಏನಾದ್ರು ಕ್ರಶ್ ಆಗಿತ್ತ ಅಂತ? ಆಗಿದೆ ಮೇಡಮ್, ತುಂಬಾ ಆಗಿದೆ. ಓ ಡೆಫಿನೆಟ್ಲಿ ತುಂಬಾ ಆಗಿದೆ. ಅದ್ ಬಟ್ ಯಾರು ಸಿಗ್ಲಿಲ್ಲ ಅಷ್ಟೇ. ಆದ್ರೆ ಒಳ್ಳೆ ವೈಫ್ ಸಿಕ್ಕಿದಾರಲ್ಲ ಸರ್ ಈಗ. ಮತ್ತೆ ನೀವು ಟೀಚರ್ಗೂ ವೈಫ್ಗೂ ಎಲ್ಲಿಂದ ಕಂಪೇರ್ ಮಾಡ್ತೀರಾ? ಸರಿ ಹೋಯ್ತು ಇದು.
ಒಳ್ಳೆ ವೈಫ್ ಡೆಫಿನೆಟ್ಲಿ ಸಿಕ್ಕಿದಾಳೆ, ಇಲ್ಲ ಅಂತಲ್ಲ. ಬಟ್ ನೀವು ಟೀಚರ್ ಹೋಲ್ಸ್ಬಿಟ್ಟು ಈಗ ಮಾಡಿದ್ರೆ ಕಷ್ಟ ಆಗುತ್ತೆ. ಅವಳ ಲೈಫ್ ಟೀಚರು ಅಂತ. ಎಕ್ಸಾಕ್ಟ್ಲಿ. ನಿಮಗ್ ಮಾತಾಡಕ್ ಆಗಲ್ಲ. ಇಬ್ರುನು ಏನು ಇವ್ರಿಗೆ ಅವ್ರು ಬಿಟ್ಕೊಡ್ದಲ್ಲ, ಅವ್ರಿಗೆ ಇವ್ರು ಬಿಟ್ಕೊಡ್ತಾ ಇಲ್ಲ. That is power of women. ಅಲ್ಲ ಇಲ್ಲೇನೋ ದೇವಿಯಾಗಿ ಪ್ರತ್ಯಕ್ಷ ಆಗ್ತಾರಂತೆ. ಸೊ ನೋಡಿ, ವರ ಕೊಡ್ತಾ ಇರೋದು ಹುಡುಗಿನೇ ಅಲ್ಲಿ ನಿಮಗೆ. ಓ ಮೇಡಮ್, ನಮ್ಮನ್ ಭೂಮಿಗೆ ತಗೊಂಬಂದಿದ್ದೆ ಹುಡುಗಿ, ನಾವೇನ್ ಇಲ್ಲ ಅಂತ ಇದೀವ? ಒಳ್ಳೆ ಕತೆ ಐತಲ್ಲ ಇವ್ರದ್ದು. ನಮ್ ಸಿನಿಮಾದಲ್ಲಿ ಹೇಳಿದೀವಲ್ಲ, ಎಲ್ಲಾ ಕಾಲಕ್ಕೂ ಎಣ್ಣೆ ಶ್ರೇಷ್ಠ ಅಂತ. ಇನ್ನೇನು. ಥ್ಯಾಂಕ್ ಯು. ನಿಮ್ಮ ಬಾಯರ್ಕೆ ಅಂತೆ ಎಲ್ಲವೂ ನಡೆದೋಗ್ಲಿ. ಆತರ ಆಗೋಗ್ಬಿಟ್ರೆ ಖುಷಿಗೆ ನಾನೇ 2 ಡಬಲ್ ಮೀನಿಂಗ್ ಡೈಲಾಗ್ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಖುಷಿ ಆಗೋದ್ರು ಖುಷಿ ಆಗೋದು. ಇವ್ರು ಸಿನಿಮಾ ನೋಡಿ ಅವ್ರ ಯಜಮಾನ್ರು ಇದು ಅದು ಮಾಡಿ ನಾನೇ ಇಲ್ಲೇ ಎಸ್ ಮೇಡಮ್, ಥ್ಯಾಂಕ್ ಯು.